ನನ್ನ ಕಡೆಯಿಂದ ನನ್ನ ಪಾಪು ಕಡೆಯಿಂದ ಮತ್ತೊಂದು ಸರಿ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಸುಸ್ತು 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 ಬಟ್ ಸ್ಟಿಲ್ ನಿಮ್ಗೋಸ್ಕರ ಒಂದಷ್ಟು ವಿಡಿಯೋಸ್ ಮಾಡ್ತಾ ಇದೀನಿ. ತುಂಬಾ ಬ್ರೆತ್ಲೆಸ್ನೆಸ್, ನನಗೆ ಇವಾಗ ಮಾತಾಡೋಕ್ಕೆ ಕಷ್ಟ ಆಗ್ತಾ ಇದೆ. ಸ್ಟಾರ್ಟ್ ಮಾಡೋಣ. ತಮ್ಮನೇಲಿ ನೋಡಿರ್ತೀರಾ ನನ್ನ NT ಸ್ಕ್ಯಾನ್ ನನಗೆ ಯಾಕಷ್ಟು ಗಾಬರಿ ಹುಟ್ಟಿಸ್ತು, NT ಸ್ಕ್ಯಾನ್ ಅಂದ್ರೆ ಏನು, ಅಂಡ್ ನನ್ನ ರಿಪೋರ್ಟ್ ಅಲ್ಲಿ NT ಸ್ಕ್ಯಾನ್ ಯಾಕೆ ನನಗೆ ಗಾಬರಿ ಕಾಸ್ ಮಾಡ್ತು, ಏನು ಎಕ್ಸಾಕ್ಟ್ ಆಗಿ ಮೇನ್ ಫ್ಯಾಕ್ಟರ್ ನನಗೆ ಅಲ್ಲಿ ರೆಡ್ ಲೈನ್ ಅಲ್ಲಿ ಅಪಿಯರ್ ಆಯ್ತು. ಆ ಟೆಸ್ಟ್ ಇಂದ ನೆಕ್ಸ್ಟ್ ಇನ್ನೊಂದು ಟೆಸ್ಟ್ ಯಾವ್ದು ಹೇಳಿದ್ರು, ಅದು ತುಂಬಾ ಎಕ್ಸ್ಪೆನ್ಸಿವ್ ಟೆಸ್ಟ್. ಆ ಟೆಸ್ಟು ಫೇಲ್ ಆಯ್ತು, ಅಂದ್ರೆ ಆ ಸ್ಕ್ಯಾನಿಂಗ್ ಟೆಸ್ಟ್, ಆ ಬ್ಲಡ್ ಟೆಸ್ಟ್ ಫೇಲ್ ಆಯ್ತು. ಮತ್ತೆ 15 ದಿನ ನಾನು ಕಾಯ್ಬೇಕಾಯ್ತು. ಅಷ್ಟೊತ್ತಿಗೆ ಆಲ್ರೆಡಿ ನಾನು ತುಂಬಾ ದೂರ ಹೊಟ್ಟೋಗಿದ್ದೆ ಪ್ರೆಗ್ನೆನ್ಸಿನಲ್ಲಿ. ಸೊ ಆಮೇಲೆ ನನಗೆ ರಿಸಲ್ಟ್ಸ್ ಬಂತು. ಸೊ ಈ ಒಂದು NT ಸ್ಕ್ಯಾನ್ ಇದೆಯಲ್ಲ, ನನ್ನ ಲೈಫಲ್ಲಿ ಬಿಗ್ಗೆಸ್ಟ್ ಟ್ರಬಲ್ ಮೇಕರ್ ಆಗೋಯ್ತು. ಆ ಒಂದು ಸ್ಕ್ಯಾನ್ ಬಗ್ಗೆ ನಾನು ಡೀಟೇಲ್ ಆಗಿ ಮಾತಾಡಕ್ಕೆ ಸಪ್ರೇಟ್ ಒಂದು ವಿಡಿಯೋ ಮಾಡ್ಬೇಕಂತ ಅನ್ಕೊಂಡಿದ್ದೆ. ಸೊ ತುಂಬಾ ಡೀಟೇಲ್ಸ್ ಶೇರ್ ಮಾಡ್ತೀನಿ ನಾನು, ನನ್ನ ರಿಪೋರ್ಟ್ಸ್ ಕೂಡ ತೋರಿಸಿ ಯಾರಿಗಾದ್ರೂ ಸಹಾಯ ಆಗಬಹುದು. ಅಂಡ್ ಇಟ್ ಈಸ್ ಅ ವೆರಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಟು ಲಿಸನ್ ಆಲ್ಸೋ. ಓಕೆ, ಇಷ್ಟೆಲ್ಲ ಇರತ್ತಾ ಈ ಒಂದು ಸ್ಕ್ಯಾನ್ ಅಲ್ಲಿ ಅಂತಾನು ಕೂಡ ನಿಮಗೆ ಗೊತ್ತಾಗತ್ತೆ. ನೀವು ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ಹಾಗೆ ವಿಡಿಯೋ ಲೈಕ್ ಅಂಡ್ ಶೇರ್ ಮಾಡೋದನ್ನ ಕೂಡ ಮರಿಬೇಡಿ. ಇನ್ಸ್ಟಾಗ್ರಾಮ್ ಅಲ್ಲಿ ರೇಖಾಪತಿ_ವ್ಲಾಗ್ಸ್ ಅಂತ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅಲ್ಲೂ ಕೂಡ ಹೋಗಿ ನೀವು ಫಾಲೋ ಮಾಡ್ಬೋದು. ನನ್ನ ಪ್ರೆಗ್ನೆನ್ಸಿ ಜರ್ನಿನ ಶೇರ್ ಮಾಡ್ತಾ ಇದ್ದೀನಿ. ಅಂಡ್ ತುಂಬಾ ಬ್ಯೂಟಿಫುಲ್ ಪಿಕ್ಚರ್ಸ್ ಅಂಡ್ ರೀಲ್ಸ್ ಎಲ್ಲ ಶೇರ್ ಮಾಡ್ತಾ ಇದ್ದೀನಿ, ಇನ್ಫಾರ್ಮೇಶನ್ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಸೊ ನೀವು ಅದನ್ನು ಕೂಡ ನೋಡಬಹುದು. ಸೊ ತಡ ಮಾಡದೆ ಶುರು ಮಾಡೋಣ. ನನ್ನ ರಿಪೋರ್ಟ್ ಇಂದಾನೆ ಶುರು ಮಾಡ್ಬೇಡ. ನನ್ನ ಫಸ್ಟ್ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ನನಗೆ 7ನೇ ವಾರದಲ್ಲಿ ಮಾಡಿದ್ರು. ಅದಾದ್ಮೇಲೆ 12ನೇ ವಾರದಲ್ಲಿ ನನಗೆ ಒಂದು NT ಸ್ಕ್ಯಾನ್ ಮಾಡಿಸ್ಬೇಕು ಅಂತ ಬರ್ಕೊಟ್ರು. ಆ ಟೈಮಲ್ಲಿ ನಾವು ತೋರಿಸ್ತಾ ಇದ್ದಂತ ರಾಷ್ಟ್ರೋತನ ಹಾಸ್ಪಿಟಲ್ ಅಲ್ಲಿ ಸ್ಕ್ಯಾನಿಂಗ್ ಮಿಷಿನ್ದು ಸ್ವಲ್ಪ ಟ್ರಬಲ್ಸಮ್ ಆಯ್ತು. ಸೊ ಅವ್ರು ನನಗೆ ಹೊರಗಡೆ ಒಂದು ಡಯಾಗ್ನೋಸ್ಟಿಕ್ ಸೆಂಟರ್ ಅಲ್ಲಿ ಈ ಸ್ಕ್ಯಾನ್ ನ ಮಾಡಿಸಿ ಅಂತ ಹೇಳಿದ್ರು. ಈ ಸ್ಕ್ಯಾನ್ ತುಂಬಾನೇ ಇಂಪಾರ್ಟೆಂಟ್ ಪ್ರೆಗ್ನೆನ್ಸಿ ಜರ್ನಿನಲ್ಲಿ. 12ನೇ ವಾರ ಇಲ್ಲ 13ನೇ ವಾರದಲ್ಲಿ ಈ ಸ್ಕ್ಯಾನ್ ನ ಮಾಡಿಸ್ಕೋಬೇಕು. ಈ ಸ್ಕ್ಯಾನ್ ನ ನನಗೆ ಕ್ಯಾಡಬಾಮ್ಸ್ ಅನ್ನೋ ಒಂದು ಡಯಾಗ್ನೋಸ್ಟಿಕ್ ಸೆಂಟರ್ ಅಲ್ಲಿ ಡಾಕ್ಟರ್ ಪ್ರದೀಪ್ ಅನ್ನೋರ್ ಹತ್ರ ಮಾಡಿಸ್ಕೊಳ್ಳಿ ಅಂತ ನನ್ನ ಡಾಕ್ಟರ್ ನನಗೆ ರೆಕಮೆಂಡೇಶನ್ ಲೆಟರ್ ಕೊಟ್ರು. ಆಮೇಲೆ ನಾವು ಕಾಲ್ ಮಾಡಿ ಒಂದು ಡೇಟ್ ತಗೊಂಡ್ವಿ. ಯಾವತ್ತು? ಜನವರಿ 3ನೇ ತಾರೀಕು ಡೇಟ್ ತಗೊಂಡೆ. ನನಗೆ ಬೇರೆ ಕಡೆ ಹೆಂಗೆ ಗೊತ್ತಿಲ್ಲ, ಬಟ್ ಬೆಂಗಳೂರಿನಲ್ಲಂತೂ ಡಯಾಗ್ನೋಸ್ಟಿಕ್ ಸೆಂಟರ್ಗಳಲ್ಲಿ ನೀನು ವಾಕಿನ್ ಮಾಡಕ್ ಆಗದೇ ಇಲ್ಲ. ಸೊ ಯು ಹ್ಯಾವ್ ಟು ಟೇಕ್ ಅನ್ ಅಪಾಯಿಂಟ್ಮೆಂಟ್ ಫಾರ್ ಆಲ್ ಆಫ್ ದೀಸ್ ಸ್ಕ್ಯಾನ್ಸ್. ಅಂಡ್ ಈ ಸ್ಕ್ಯಾನ್ಸ್ ತುಂಬಾ ಟೈಮ್ ತಗೊಳ್ಳೋ ಸಾಧ್ಯತೆ ಇರುತ್ತೆ. ಅಂಡ್ ತುಂಬಾ ಪೇಷನ್ಸ್ ಟೆಸ್ಟ್ ಮಾಡತ್ತೆ. ಅಂಡ್ ನೀವು ಪ್ರಿಪೇರ್ ಆಗಿ ಮೆಂಟಲಿ ಹೋಗಿರ್ಬೇಕು. ಹಂಗಾಗಿನೇ ಈ ಸ್ಕ್ಯಾನ್ಗಳ ಬಗ್ಗೆ ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಪ್ರೆಗ್ನೆನ್ಸಿ ಜರ್ನಿನಲ್ಲಿ. ಸುಮ್ಮನೆ ಪ್ರೆಗ್ನೆಂಟ್ ಆಗ್ಬಿಟ್ಟೆ ನಾನು ಅನ್ನೋದಲ್ಲ, ನಾವು ಕೂಡ ಸ್ವಲ್ಪ ಜನರಲ್ ನಾಲೆಜ್ ತಿಳ್ಕೊಂಡಿರ್ಬೇಕು. ಈ ಸ್ಕ್ಯಾನ್ ಅಲ್ಲಿ ಏನ್ ಗೊತ್ತಾಗತ್ತೆ, ಈ ಸ್ಕ್ಯಾನ್ ಅಲ್ಲಿ ನಾನು ಏನ್ ಪ್ರಶ್ನೆ ಮಾಡ್ಬೇಕು ಡಾಕ್ಟರ್ನ, ಈ ಸ್ಕ್ಯಾನ್ ರಿಪೋರ್ಟ್ ಅನ್ನು ಹೆಂಗ್ ಓದಬೇಕು, ಇದನ್ನೆಲ್ಲ ತಿಳ್ಕೊಂಡಿರ್ಬೇಕು. ಎಲ್ಲಾನು ನಿಮ್ಗೆ ಗೂಗಲ್, ಚಾಟ್ GPT ಎಲ್ಲದರಲ್ಲೂ ಸಿಗತ್ತೆ. ಸೊ ಅಂಡ್ ನಾನು ತುಂಬಾ ಸಿಂಪಲ್ ಆಗಿ ಕನ್ನಡದಲ್ಲೂ ನನ್ನ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ತಾ ಇದ್ದೀನಿ. ಸೊ ಇಲ್ಲೂ ಕೂಡ ನೀವು ತಿಳ್ಕೊಬಹುದು. ಈ NT ಸ್ಕ್ಯಾನ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. N ಅಂದ್ರೆ ನ್ಯೂಕಲ್, T ಅಂದ್ರೆ ಟ್ರಾನ್ಸ್ಕ್ಲೂಸೆನ್ಸಿ ಸ್ಕ್ಯಾನ್. ನ್ಯೂಕಲ್ ಟ್ರಾನ್ಸ್ಕ್ಲೂಸೆನ್ಸಿ ಸ್ಕ್ಯಾನ್ ಅಂತ ಕರೀತಾರೆ ಇದನ್ನ. ಬೇಸಿಕಲಿ ಏನು ಅಂದ್ರೆ ಇದರಲ್ಲಿ ಮಗುಗೆ ಏನಾದ್ರೂ ಕ್ರೋಮೋಸೋಮಲ್ ಅಬ್ನಾರ್ಮಲಿಟೀಸ್ ಇದ್ರೆ ಗೊತ್ತಾಗತ್ತೆ, ಪ್ಲಾಸೆಂಟಾ ಯಾವ ಪೊಸಿಷನ್ ಅಲ್ಲಿ ಇದೆ ಅನ್ನೋದು ಗೊತ್ತಾಗತ್ತೆ, ಆಮೇಲೆ ಹಾರ್ಟ್ ಬೀಟ್ ರೇಟ್ ಆಬ್ವಿಯಸ್ಲಿ ಗೊತ್ತಾಗತ್ತೆ. ಮೇನ್ ಆಗಿ ಮಗುವಿನ ಕುತ್ತಿಗೆಯ ಹಿಂಭಾಗದಲ್ಲಿ ಒಂದು ಲಿಕ್ವಿಡ್ ಫಾರ್ಮ್ ಆಗಕ್ ಸ್ಟಾರ್ಟ್ ಆಗಿರತ್ತೆ. ಆ ಲಿಕ್ವಿಡ್ ಎಷ್ಟು MM ಇದೆ ಅನ್ನೋದು ಗೊತ್ತಾಗತ್ತೆ. ನೇಸಲ್ ಬೋನ್ ಬಂದಿದ್ಯಾ ಗೊತ್ತಾಗತ್ತೆ. NB ಅಂತ ಕರೀತಾರೆ ಅದನ್ನ. ಸೊ NB ಎಷ್ಟಿದೆ, NT ಅಂದ್ರೆ ಮೇನ್ ಆಗಿ ನ್ಯೂಕಲ್ ಟ್ರಾನ್ಸ್ಕ್ಲೂಸೆನ್ಸಿ ಅಂದ್ರೆ ಮಗುವಿನ ಕುತ್ತಿಗೆಯ ಹಿಂಭಾಗದಲ್ಲಿ ಒಂದು ಲಿಕ್ವಿಡ್ ಫಾರ್ಮ್ ಆಗ್ತಾ ಇರತ್ತೆ. ಆ ಲಿಕ್ವಿಡ್ ತೆಳ್ಳಗಿದ್ಯಾ ಅಂದ್ರೆ ಎಷ್ಟು MM ಇದೆ, ಇಷ್ಟೇ MM ಇರ್ಬೇಕು ಅಂತ ಇರತ್ತೆ. ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೋಸ್ಕರ, ಮೇನ್ ಆಗಿ ಕ್ರೋಮೋಸೋಮಲ್ ಅನಾಮಲೀಸ್ ಡಿಟೆಕ್ಟ್ ಮಾಡೋದಕ್ಕೋಸ್ಕರ ನಾವು NT ಸ್ಕ್ಯಾನ್ ಅನ್ನ 12ನೇ ವಾರ ಅಥವಾ 13ನೇ ವಾರದ ಪ್ರೆಗ್ನೆನ್ಸಿಲಿ ಮಾಡಿಸ್ಕೊಳ್ಳೇಬೇಕು, ಮಿಸ್ಸೇ ಮಾಡೋಂಗಿಲ್ಲ. ಸೊ ಇವಾಗ ನಿಮಗೆ NT ಸ್ಕ್ಯಾನ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ನಾನು ಡಾಕ್ಟರ್ ಅಲ್ಲ, ಬಟ್ ನಾನು ನನ್ನ ಪ್ರೆಗ್ನೆನ್ಸಿ ಜರ್ನಿನಲ್ಲಿ ಎಷ್ಟು ತಿಳ್ಕೊಬೇಕು ಅಷ್ಟು ತಿಳ್ಕೊಂಡು ನನ್ನ ಎಕ್ಸ್ಪೀರಿಯನ್ಸ್ ಮಾಡಿದ ಜರ್ನಿನ ನಿಮ್ಗೆ ಹೇಳ್ತಾ ಇದ್ದೀನಿ. ಇದರಲ್ಲಿ ನಾನು ತುಂಬಾ ಡೀಪ್ ಆಗಿ ಮೆಡಿಕಲ್ ಟರ್ಮ್ಸ್ ನಲ್ಲಿ ಮಾತಾಡಕ್ಕೆ ಆಗಲ್ಲ, ಯಾಕಂದ್ರೆ ನಾನು ಡಾಕ್ಟರ್ ಅಲ್ಲ, ನಾನಲ್ವಾ. ಸೊ ನನಗೆ ಕಾಮನ್ ಮ್ಯಾನ್ ಆಗಿ, ಒಬ್ಳು ತಾಯಿ ಆಗ್ತಾ ಇರೋ ಒಂದು ಹುಡುಗಿಯಾಗಿ ನನ್ಗೆ ಏನ್ ಗೊತ್ತಿದೆ ಅಂತ ನಾನು ಹೇಳ್ತಾ ಇದ್ದೀನಿ. 9ವರೆಗೆ ನಾನು ಅಪಾಯಿಂಟ್ಮೆಂಟ್ ತಗೊಂಡಿದ್ದೆ. ಬಟ್ ಅಲ್ಲಿ ಹೋದ್ಮೇಲೆ ಒಬ್ಬೊಬ್ರು ಸ್ಕ್ಯಾನು ಒಂದೊಂದು ಟೈಮ್ ತಗೋಬಹುದು. 7ವರೆಗೆ ಬಂದಿರೋರು ಇರ್ತಾರೆ. ಸೊ ಅವರು ಸ್ಕ್ಯಾನ್ ತುಂಬಾ ಅರ್ಧ ಗಂಟೆ ಆಗ್ಬೋದು, 3/4 ಗಂಟೆ ಆಗ್ಬೋದು. ನಂದು 9ವರೆಗೆ ಇದ್ರು ಕೂಡ ನಂದು 11ವರೆಗೆ ಆಗ್ಬೋದು, ಹೇಳಕ್ಕಾಗಲ್ಲ. ಸೊ ಪೇಷನ್ಸ್ ಇಂದ ನೀವು ಮತ್ತೆ ನಿನ್ ಹಸ್ಬೆಂಡ್ ಅಲ್ಲಿ ವೇಟ್ ಮಾಡ್ಬೇಕಾಗತ್ತೆ. ಇದು ಯಾವ್ದನ್ನು ನಾನು ರೆಕಾರ್ಡ್ ಮಾಡಿಲ್ಲ, ಯಾಕಂದ್ರೆ ನನಗೆ ಫಸ್ಟ್ ಈ ಒಂದು NT ಸ್ಕ್ಯಾನ್ ಮತ್ತೆ ಅನಾಮಲಿ ಸ್ಕ್ಯಾನ್ 5ನೇ ತಿಂಗಳು ತುಂಬಾ ತನಕ ನನಗೆ ಯಾವ
ಯಾವ್ದ್ರ ಬಗ್ಗೆನೂ ಕನ್ಸರ್ನ್ ಇರಲಿಲ್ಲ. ನಾನು ರೆಕಾರ್ಡ್ ಮಾಡ್ಕೋಬೇಕು ನನ್ನ ಪ್ರೆಗ್ನೆನ್ಸಿ ಜರ್ನಿನ, ನಾನು ವ್ಲಾಗಿಂಗ್ ಮಾಡಬೇಕು, ನನ್ನ ಪ್ರೆಗ್ನೆನ್ಸಿ ಜರ್ನಿ ಶೇರ್ ಮಾಡಬೇಕು, ಇದು ಯಾವುದೂ ನನಗೆ ತಲೆಯಲ್ಲಿ ಇಲ್ಲ. ನನ್ನ ಮೇನ್ ಪ್ರಿಯಾರಿಟಿ ಏನು, ನನ್ನ ಮಗು ಆರೋಗ್ಯ, ನನಗೆ ಸ್ಕ್ಯಾನಲ್ಲಿ ರಿಸಲ್ಟ್ಸ್ ಏನು ಬರಬೇಕು, ರಿಪೋರ್ಟಲ್ಲಿ ರಿಸಲ್ಟ್ಸ್ ಏನು ಬರಬೇಕು, ಅದಷ್ಟೇ ಆಗಿತ್ತು ನನಗೆ. ಹಾಗಾಗಿ ನಾನು ಇದು ಯಾವುದೇ ರೀತಿಯ ಗ್ಲಿಮ್ಸಸ್ ತಗೊಂಡಿಲ್ಲ. ಬಟ್ ಡೋಂಟ್ ವರಿ, ನೆಕ್ಸ್ಟ್ ಸ್ಕ್ಯಾನಿಂದ ನಾನು ಎಲ್ಲ ಗ್ಲಿಮ್ಸಸ್ ತಗೊಂಡಿದ್ದೀನಿ. ಅದನ್ನ ನೆಕ್ಸ್ಟ್ ಎಪಿಸೋಡ್ಸಲ್ಲಿ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ಇವಾಗ ನನ್ನ ರಿಪೋರ್ಟ್ ಕತೆಗೆ ಬರೋಣ. ಸೊ ಡಾಕ್ಟ್ರು ನನಗೆ ಬರ್ಕೊಟ್ರಲ್ವಾ, ನಾನಲ್ಲಿ ಕ್ಯಾಡಬಾಮ್ಸ್ ಅಂತ ಜಯನಗರಲ್ಲಿ ಅಪಾಯಿಂಟ್ಮೆಂಟ್ ತಗೊಂಡು ಹೋದೆ. 11:30ಗೇನೋ ನಂದು ಸ್ಟಾರ್ಟ್ ಮಾಡಿದ್ರು. ಮಗು ಬೆನ್ ಮಾತ್ರ ಕಾಣಿಸ್ತಾ ಇದೆ, ಮುಖ ಕಾಣಿಸ್ತಾ ಇಲ್ಲ, ಸ್ವಲ್ಪ ಓಡಾಡ್ಕೊಂಡು ಬನ್ನಿ ಅಂತ ಕಳಿಸಿದ್ರು. ಓಕೆ, ಅದಾದ್ರೆ ಒಂದು 10-15 ನಿಮಿಷ ಅಷ್ಟೇ ಒಳಗೆ ಇಟ್ಕೊಂಡು ನಂದು ಹೊಟ್ಟೆ ಮೇಲೆನೆ ಸ್ಕ್ಯಾನ್ ಮಾಡಿ ಕಳಿಸಿದ್ರು. ಆಯ್ತು ಅಂತ ಹೇಳಿ ನಾನೊಂದು ಸ್ವಲ್ಪ ಹೊತ್ತು ಓಡಾಡಿದೆ, ವಾಕಿಂಗ್ ಮಾಡಿದೆ, ಅಲ್ಲೇ ಸ್ವಲ್ಪ ಹೊತ್ತು ವಾಕಿಂಗ್ ಮಾಡಿದೆ, ನೀರು ಕುಡಿದೆ, ನನ್ನ ಹಸ್ಬೆಂಡ್ ಜೊತೆ ಟೈಮ್ ಪಾಸ್ ಮಾಡಿದೆ, ಮಾತಾಡಿದೆ, ಹಣ್ಣು ತಗೊಂಡು ಹೋಗಿದ್ದೆ, ತಿಂದೆ. ಇದೆಲ್ಲ ಆಗೋಷ್ಟು 1 hour ಆಗೋಯ್ತು. ಅವಾಗ ಮತ್ತೆ ನನ್ನನ್ನು ಕರೆದ್ರು, ರಿಪೀಟ್ ಅವ್ರನ್ನ ಕರೆದ್ರು. ಆಗ್ಲೂ ಕೂಡ ಮಗು ಮುಖ ತೋರಿಸ್ತಾ ಇಲ್ಲ, ಬೆನ್ ಮಾತ್ರ ಕಾಣ್ತಾ ಇದೆ ಅಥವಾ ಸೈಡ್ ಏನೋ ಕಾಣ್ತಾ ಇದೆ ಅಂತ ಹೇಳಿದ್ರು. ನನಗೆ ಅಯ್ಯೋ ಏನಪ್ಪ ಮಾಡೋದು ಅಂತ, ಹೋಗ್ಲಿ ಊಟ ಮಾಡ್ಕೊಂಡು ಬನ್ನಿ ಅಂತಂದ್ರು. ಸರಿ ಅಂತ ಹೇಳ್ಬಿಟ್ಟು ಲಂಚ್ಗೆ ಹೋದ್ವಿ. ಲಂಚ್ ಚೆನ್ನಾಗಿ ತಿಂದ್ವಿ ನಾನು ಆದಿ. ಎಲ್ಲಪ್ಪ ಹೋಗಿದ್ದು, ಇಟ್ ಇಸ್ ಅ ವೆರಿ ನೈಸ್ ಪ್ಲೇಸ್ ಇನ್ ಜಯನಗರ್. ಆದಿ ನಡ್ಕೊಂಡು ಹೋಗೋಣ ಅಂತ ಹೇಳಿ ನನ್ನ ಅಷ್ಟು ದೂರ ನಡ್ಸ್ಕೊಂಡು ಕರ್ಕೊಂಡು ಹೋದ್ರು. ಸೊ ಅಲ್ಲಿ ಅವತ್ತು ಅವರೆಕಾಳು ಉಪ್ಪಿಟ್ಟು, ಅವರೆಕಾಳು ಚಿತ್ರಾನ್ನ, ಅವರೆಕಾಳು ರೊಟ್ಟಿ, ಏನೇನೋ ತಿಂದೆ. ನಾನು ತಿಂದು ವಾಪಸ್ ಬರುವಾಗ ಪಟ್ಟಂತ ವಾಂತಿ, ಜಾಸ್ತಿ ತಿಂದ್ಬಿಟ್ಟೆ. ಅದು ನಂದೇ ತಪ್ಪು ಬಿಡಿ. ಪಟ್ಟಂತ ವಾಂತಿ ಅಂಡ್ ಭಯಕ್ಕೂ ವಾಂತಿ ಆಗೋಯ್ತು ನನಗೆ. ಅದು ಪ್ರೆಗ್ನೆನ್ಸಿ ವಾಂತಿ ಅಲ್ಲ, ಅದು ಜಾಸ್ತಿ ತಿಂದು ವಾಂತಿ ಮಾಡ್ಕೊಂತಾರೆ ಅಂತಾರಲ್ಲ ಆ ಥರದ್ದು. ಗಾಬರಿಗೆ ಜಾಸ್ತಿ ತಿಂತೀನಿ ನಾನು, ಸೊ ಹಂಗೆ ವಾಂತಿ ಆಗೋಯ್ತು. ಮತ್ತೆ ಹೋದ್ವಿ ಡಯಾಗ್ನೋಸ್ಟಿಕ್ ಸೆಂಟರ್ಗೆ, ಕ್ಯಾಡಬಾಮ್ಸ್ಗೆ. ಮತ್ತೆ ಸ್ಕ್ಯಾನಿಗೆ ಕರೆದ್ರು. ಒಬ್ಬರು ಸೀನಿಯರ್ ಡಾಕ್ಟರ್, ಆಕ್ಚುಲಿ ಯಾರನ್ನ ರೆಫರ್ ಮಾಡಿದ್ರಲ್ಲ, ಪ್ರದೀಪ್ ಡಾಕ್ಟರು, ಅವ್ರು ಬಂದು ನನಗೆ ಸ್ಕ್ಯಾನ್ ಮಾಡಿದ್ರು. ಅದಕ್ಕೆ ಮುಂಚೆ ನನಗೆ ಜೂನಿಯರ್ಸೇ ಮಾಡಿದ್ದು 2 ಸರ್ತಿ. ಫಸ್ಟ್ ಹಾಫ್ ಆಫ್ ದ ಮಾರ್ನಿಂಗ್ ಅಲ್ಲಿ, ಸೆಕೆಂಡ್ ಹಾಫ್ ಲಂಚ್ ಆದ್ಮೇಲೆ ಡಾಕ್ಟರ್ ಪ್ರದೀಪ್ ಮಾಡಿದ್ರು. ಅವಾಗ ನನಗೆ ಹೇಳಿದ್ರು, ಎಂಟಿ ತಿಕ್ಕಂಡಾಗಿದ್ಯಮ್ಮ ಅಂತಂದ್ರು. ನನಗೆ 1 ಸೆಕೆಂಡ್ ನನಗೆ ಹಾರ್ಟ್ ನಿಂತೆ ಹೋದಂಗ ಆಗೋಯ್ತು. ಫಸ್ಟ್ ಪಾಯಿಂಟ್ ಅವ್ರು ಹೇಳಿದ್ದೇನೆ, ಎಂಟಿ ಥಿಕ್ಕಂಡಿದೆ, 2.8 mm ಇದೆ ಅಂತ ಹೇಳಿದ್ರು. ಐ ವಾಸ್ ಆಲ್ಮೋಸ್ಟ್ ಹಾರ್ಟ್ ಬ್ರೋಕನ್ ತರ ಆಗೋಗಿತ್ತು ನನಗೆ. ಯಾಕಂದ್ರೆ ನನಗೆ ಮುಂಚೆನೆ ಗೊತ್ತಿತ್ತು ಎಂಟಿ ಎಷ್ಟಿರ್ಬೇಕು ಅಂತ. ಬಟ್ ಡಾಕ್ಟರ್ ಸೆಡ್ 2.8 mm ಬರೀರಿ, ಥಿಕ್ಕಂಡ್ ಎಂಟಿ ಅಂತ ಬರೀರಿ, ಥಿಕ್ಕಂಡ್ ನ್ಯೂಕಲ್ ಟ್ರಾನ್ಸ್ಕ್ಲೂಸೆನ್ಸಿ ಅಂತ ಬರೀರಿ. ಅಂದ್ರೆ ಸ್ವಲ್ಪ ಈ ಕತ್ತಿನ ಹಿಂದೆ ಇರುವಂತ ಲಿಕ್ವಿಡ್ ಜಾಸ್ತಿ mm ಇದೆ ಅಂತ ಬರೀರಿ ಅಂದ್ರು. ಅದಕ್ಕೂ ಜಾಸ್ತಿ ಇರೋ ಕಂಡೀಷನ್ ಅಂದ್ರೆ ಅಬೌವ್ 5 mm ಎಲ್ಲ ಇರೋ ಕಂಡೀಷನ್ ನ ಸಿಸ್ಟಿಕ್ ಹಯಗ್ರೋಮಾ ಅಂತ ಕರೀತಾರೆ. ದೇ ಇಮಿಡಿಯೇಟ್ಲಿ ಸಜೆಸ್ಟ್ ಯು ಟು ರಿಮೂವ್ ದ ಬೇಬಿ. ನಾಳೆನೆ ಬಂದು ತೆಗೆಸ್ಬಿಡಿ, ಇದು 100% ಏನದು ಕ್ರೋಮೋಸೋಮಲ್ ಅಬ್ನಾರ್ಮಲಿಟೀಸ್ ಆಗತ್ತೆ ಅಂತ ಅಲ್ಲೇ ಹೇಳ್ಬಿಡ್ತಾರೆ. ಬಟ್ ನನಗೆ ಅವತ್ತು ಅವರು ಜಸ್ಟ್ ಥಿಕ್ಕಂಡ್ ನ್ಯೂಕಲ್ ಟ್ರಾನ್ಸ್ಕ್ಲೂಸೆನ್ಸಿ ಇದೆ ಅಂತ ಬರೀರಿ, ನೆಕ್ಸ್ಟ್ ಪ್ಲಾಸೆಂಟಲ್ ಪ್ರೀವಿಯಾ ಇದೆ ಅಂತ ಬರೀರಿ, ಅಂದ್ರೆ ಪ್ಲಾಸೆಂಟಾ ಕೆಳಗಡೆ ಇದೆ ಅಂತ ಬರೀರಿ ಅಂತಂದ್ರು. ಸೊ ಅದೆರಡೂ ರೆಡ್ ಮಾರ್ಕ್ ಆಯ್ತು ನನಗೆ. ಮಿಕ್ಕಿದೆಲ್ಲ ಹಾರ್ಟ್ ರೇಟು ಮತ್ತೆ ಆಮ್ನಿಯೋಟಿಕ್ ಲಿಕ್ವಿಡ್ ಲೆವೆಲ್ ಎಲ್ಲ ಕರೆಕ್ಟ್ ಆಗಿದೆ ಅಂತ ಹೇಳಿದ್ರು. ನನಗೆ ಆಚೆ ಹೋಗಕ್ಕೆ ಅವ್ರನ್ನ ಇನ್ನೂ ತುಂಬಾ ಕ್ವೆಶನ್ಸ್ ಕೇಳಬೇಕು ನನಗೆ ಅನಿಸ್ತಾ ಇದೆ. ಬಟ್ ಅವರು ಅಷ್ಟು ಪೇಷಂಟ್ ಆಗಿರ್ಲಿಲ್ಲ ನನಗೆ ಸ್ಕ್ಯಾನ್ ಮಾಡಿದ ಡಾಕ್ಟ್ರು. ಹಿ ವಾಸ್ ಇನ್ ಅ ಹರಿ. ತುಂಬಾ ಪೇಷಂಟ್ಸ್ ಹೋಗ್ತಾರೆ ಅಲ್ಲಿ ಕ್ಯಾಡಬಾಮ್ಸ್ ಅಲ್ಲಿ. ಸೊ ಐ ಹ್ಯಾಡ್ ಟು ಆ ಸ್ಕ್ಯಾನ್ ರೂಮ್ ಇಂದ ನನಗೆ ಯಾಕೆ ಆ ರೀಡಿಂಗ್ ತುಂಬಾ ಭಯ ಆಯ್ತು ಅಂದ್ರೆ, ಅದನ್ನ ನಾನು ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಮಾಡಿದೀನಿ. ಸೊ ಹಂಗಾಗಿ ನನಗೆ ಆ ರೀಡಿಂಗ್, ಪರ್ಟಿಕ್ಯುಲರ್ ದಟ್ ರೀಡಿಂಗ್ ನನಗೆ ಕರೆಕ್ಟ್ ಆಗಿ ಬರ್ಬೇಕಾಗಿತ್ತು. ಬಟ್ ಅದನ್ನೇ ಆ ರೀಡಿಂಗ್ ಏನೇನೆ ನನಗೆ ಮತ್ತೆ ರೆಡ್ ಮಾರ್ಕ್ ಅಲ್ಲಿ ಬಂತಲ್ಲ, ಅದು ತುಂಬಾ ನನಗೆ ಐ ಕುಡಂಟ್ ಡೈಜೆಸ್ಟ್. ಆ ಸ್ಕ್ಯಾನ್ ರೂಮ್ ಇಂದ ನನ್ಗೆ ಆಚೆ ಹೋಗಕ್ ಆಗ್ತಾ ಇಲ್ಲ. ಬಿಕಾಸ್ ನನಗೆ ನನ್ನ ಹಸ್ಬೆಂಡ್ ನ ಡಿಸಪಾಯಿಂಟ್ ಮಾಡಕ್ ಇಷ್ಟ ಇರ್ಲಿಲ್ಲ.
ಜೀವನದಲ್ಲಿ ನಾವು ದೊಡ್ಡವರಾಗಿದ್ದೀವಿ, ಅಡಲ್ಟ್ಸ್ ಆಗಿದ್ದೀವಿ. ನಾನಂತೂ ಯಾರ ಮಾತು ಕೇಳಲ್ಲ. ಆ ಥರ ಸ್ವಲ್ಪ ಫ್ರೀ ಸ್ಪಿರಿಟ್ ಆಗಿ ಬೆಳೆದಿರೋದು. ನನ್ಗೆ ಯಾರು ಏನಾದ್ರು ಅನ್ಕೊಳ್ಳಿ, ನನ್ಗೆ ಏನು ಕೇರ್ ಇಲ್ಲ ಅನ್ನೋ ಥರ ಇರ್ತೀನಿ. ಬಟ್ ವೆನ್ ಇಟ್ ಕಮ್ಸ್ ಟು ಮೈ ಹಸ್ಬೆಂಡ್, ಐ ನೆವರ್ ವಾಂಟ್ ಟು ಡಿಸಪಾಯಿಂಟ್ ಹಿಮ್. ಅವ್ರ ಖುಷಿನ ನನಗೆ ಡಿಸಪಾಯಿಂಟ್ ಮಾಡೋಕ್ಕೆ ಆ್ಯಂಡ್ ಅವ್ರ ಮುಂದೆ ನಾನು ತಪ್ಪು ಕೆಲಸ ಮಾಡೋ ಅಥವಾ ಏನೋ ಒಂದು ತಪ್ಪು ಮಾಡಿದ್ದೀನಿ ಅಂತ ಅನ್ಸ್ಕೊಳ್ಳೋಕೆ ನನ್ಗೆ ಇಷ್ಟ ಇಲ್ಲ. ಐ ಆಲ್ವೇಸ್ ವಾಂಟ್ ಟು ಬಿ ಅವ್ರು ನನ್ನನ್ನು ಪ್ರೌಡಾಗಿ ನೋಡಬೇಕು. ಅವ್ರು ನನ್ನನ್ನು ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ, ನನ್ನನ್ನು ರಾಣಿ ಥರ ನೋಡ್ಕೊಳ್ತಾ ಇದ್ದಾರೆ. ಸೊ ನನ್ನ ಸೇಮ್ ಏಜ್ ನಾವಿಬ್ರು, ಅಷ್ಟು ಮೆಚುರಿಟಿಯಿಂದ ನನ್ನನ್ನು ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ನಾನು ಅವ್ರಿಗೆ ಡಿಸಪಾಯಿಂಟ್ ಮಾಡಬಾರ್ದು ಅನ್ನೋದು ಒಂದೇ ನಂಗೆ ತಲೆಯಲ್ಲಿ ಇದ್ದಿದ್ದು. ಸೊ ನನ್ಗೆ ಆ ರೂಮಿಂದ ಹೊರಗಡೆ ಹೋಗೋಕ್ಕಾಗ್ತಾ ಇಲ್ಲ. ನನ್ನ ಕಾಲೆಲ್ಲ ನಡಕ್ತಾ ಇದೆ. ಅವತ್ತು ಹೊರಗಡೆ ಬಂದವಳೆ ನಾನು. ಆದಿ ಎಲ್ಲಿ ಕೂತಿದ್ದಾರೆ ಅಂತಾನು ನೋಡ್ಲಿಲ್ಲ. ರೆಸ್ಟ್ ರೂಮ್ ಒಳಗಡೆ ಓಡೋಗ್ಬಿಟ್ಟೆ ನಾನು. ಆದಿ ಗೊತ್ತಾಯ್ತು ಅನ್ಸತ್ತೆ. ಸೊ ಇಸ್ ವೇಟಿಂಗ್ ಔಟ್ಸೈಡ್ ದ ರೆಸ್ಟ್ ರೂಮ್ ಅಂಡ್ ಏನಾಯ್ತು ಅಂತಂದ್ರು, NT 2.8 mm ಅಂತ ರೆಡ್ ಅಲ್ಲಿ ಬರ್ದಿದ್ದಾರೆ, ಪ್ಲಾಸೆಂಟಾ ಪ್ರೀವಿಯಾ ಅಂತ ರೆಡ್ ಅಲ್ಲಿ ಬರ್ದಿದ್ದಾರೆ ಅಂತ ಹೇಳಿದೆ ನಾನು. ದಿಸ್ ಇಸ್ ನಾಟ್ ಲುಕಿಂಗ್ ಗುಡ್. ನಂಗೆ ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ಅಂತಂದೆ. ಆಮೇಲೆ ಒಂದು ಕೂಮ್ಸ್ ಟೆಸ್ಟ್ ಅಂತ ಇರುತ್ತೆ, ಇದ್ರ ಜೊತೆಗೇನೆ ಕೂಮ್ಸ್ ಟೆಸ್ಟ್ ಮಾಡ್ತಾರೆ. ಸೊ ಅದು ಒಂದು ಸ್ಕ್ಯಾನಿಗೆ ಕೊಟ್ಬಿಟ್ಟು ಬ್ಲಡ್ ಕೊಟ್ಬಿಟ್ಟು ನಾವು ಹೊರಟ್ವಿ ಈ ರಿಪೋರ್ಟ್ ಅನ್ನ ಕಲೆಕ್ಟ್ ಮಾಡ್ಕೊಂಡು. ಕಾರಲ್ಲಿ ಕೂತ್ಕೊಂಡು ಅವರು ChatGPT ಅಲ್ಲಿ ರಿಪೋರ್ಟ್ ಹಾಕಿ ನೋಡಿದ್ರು. ಬಟ್ ಅವಾಗಲ್ಲಿ 3 mm ತನಕ ಇರ್ಬೋದು ಕಣೆ, ಏನು ತೊಂದರೆ ಇಲ್ಲ, ದಟ್ ಇಸ್ ನಾರ್ಮಲ್ ಅಂತ ಇದೆ, ನೀನ್ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ತಾ ಇದೀಯ ಅಂದ್ರು. ಸೊ ಇಮ್ಮಿಡಿಯೇಟ್ಲಿ ನನ್ನ ಕಸಿನ್ ಒಬ್ರು, ನನ್ನ ತಂದೆ ಕಡೆ ಕಸಿನ್ ಒಬ್ರು, ಶಿ ಈಸ್ ವರ್ಕಿಂಗ್ ಆಸ್ ಹೆಡ್ ನರ್ಸ್. ಅವರಿಗೆ ಫೋನ್ ಮಾಡಿದೆ, ಈ ತರ 2.8 mm ಇದೆ ನ್ಯೂಕ್ಲಿಯರ್ ಟ್ರಾನ್ಸ್ಕ್ಲೂಸೆನ್ಸಿ ಅಂತ. ಅವರು ದಟ್ ಇಸ್ ಫೈನ್, ಏನ್ ತೊಂದರೆ ಇಲ್ವಲ್ಲ, 3 mm ತನಕನೂ ಇರತ್ತೆ, ಏನು ತೊಂದರೆ ಇಲ್ಲ ಅಂದ್ರು. ಬಟ್ ಯಾಕೆ ರೆಡ್ ಅಲ್ಲಿ ಬರ್ದಿದ್ದಾರೆ? ಎಲ್ಲಾನು ಬ್ಲಾಕ್ ಅಲ್ಲಿ ಬರ್ದಿದ್ದಾರೆ, ಅದೊಂದನ್ನ ಯಾಕೆ ರೆಡ್ ಅಲ್ಲಿ ಬರ್ದಿದ್ದಾರೆ? ಪ್ಲಾಸೆಂಟಾ ಪ್ರಿವಿಯಾ ಇಸ್ ಆಲ್ಸೋ ಓಕೆ, ಅದು ಪ್ಲಾಸೆಂಟಾ ಫಿಕ್ಸ್ ಆಗತ್ತೆ ಆಮೇಲೆ ಹೋಗ್ತಾ ಹೋಗ್ತಾ. ಇದನ್ ಮಾತ್ರ ಯಾಕೆ ರೆಡ್ ಅಲ್ಲಿ ಬರ್ದಿದ್ದಾರೆ ಅಂತ ನನ್ಗೆ ಕಾರಲ್ಲಿ ಕೂತ್ಕೊಂಡು ನನ್ಗೆ ಮನೆ ತನಕ ಬರುವಾಗ ನನ್ನ ಮೈಂಡೇ ಓಡ್ತಾ ಇಲ್ಲ. ನಾನು ಕಂಪ್ಲೀಟ್ಲಿ ಬ್ಲಾಂಕ್ ಆಗೋಗಿದ್ದೀನಿ. ಇದ್ರ ಜೊತೆಗೆ ನನ್ನ ಇಮಿಡಿಯೇಟ್ ಫ್ಯಾಮಿಲಿ ಮೆಂಬರ್ಗೆ ಟ್ರೀಟ್ಮೆಂಟ್ ಶುರು ಮಾಡಬೇಕು ಆ ವೀಕಿಂದ, ಆಯ್ತಾ. ಸೊ ನನಗೆ ಲಾಟ್ ಆಫ್ ಮೆಂಟಲ್ ಟರ್ಬ್ಯುಲೆನ್ಸ್ ಹ್ಯಾಪನ್ ದಟ್ ವೀಕ್. ಆ ಥರ ಆಯಿತು. ಇನ್ನೇನು ಬರ್ದಿದ್ದಾರೆ ಈ ಸ್ಕ್ಯಾನಲ್ಲಿ ಅಂತ ಹೇಳ್ತೀನಿ. ನಾರ್ಮಲ್ MB ಅಂದ್ರೆ ಇದು ನೇಸಲ್ ಬೋನ್ ಕಾಣಿಸಿದೆ ಅಂತ ಬರ್ದಿದ್ದಾರೆ. ಆಮೇಲೆ ಹಾರ್ಟ್ ರೇಟ್ ಬರ್ದಿದ್ದಾರೆ 180 BPM ಅಂತ ಬರ್ದಿದ್ದಾರೆ. ಆಮೇಲೆ ಫೇಶಿಯಲ್ ಆಂಗಲ್ ಅಕ್ಯೂಟ್ ಅಂತ ಬರ್ದಿದ್ದಾರೆ. NB-PNT ರೇಷಿಯೋ, ಮೂಗಿದ್ದು ರೇಷಿಯೋ ನಾರ್ಮಲ್ ಇದೆ. ಆಮೇಲೆ ನೇಸಲ್ ಬೋನ್, ಮೇಯ್ನ್ ಆಗಿ NBನೂ ಚೆಕ್ ಮಾಡ್ತಾರೆ ಇದ್ರಲ್ಲಿ. ನೇಸಲ್ ಬೋನ್ ಕಾಣಿಸಿದೆ, ಸೀನ್ ನಾರ್ಮಲ್ ಅಂತ ಬರೀತಾರೆ. ಯೂಶಲಿ ಈ NT ಸ್ಕ್ಯಾನ್ ಅಲ್ಲಿ ಈ ಕ್ರೋಮೋಸೋಮಲ್ ಅಬ್ನಾರ್ಮಲಿಟೀಸ್ ಇರುತ್ತಲ್ಲ, ಈಗ ನೀವು ನೋಡಿರಬಹುದು ಕೆಲವು ಸ್ಪೆಷಲ್ ಚಿಲ್ಡ್ರನ್ ಇರ್ತಾರೆ ಗೊತ್ತಾ, ಅವ್ರನ್ನ ನೀವು ನೋಡಿದ್ರೆ ಗೊತ್ತಾಗತ್ತೆ ನಿಮ್ಗೆ. ಅವ್ರ ಮೂಗೆಲ್ಲ ಸ್ವಲ್ಪ ಚಿಕ್ಕ ಇರುತ್ತೆ. ವಿಶೇಷ ಮಕ್ಳು ಇರ್ತಾರಲ್ಲ, ಅವ್ರದ್ದು ಮೂಗೆಲ್ಲ ಚಿಕ್ಕದಿರತ್ತೆ. ಸೊ ನೇಸಲ್ ಬೋನ್ ನಾರ್ಮಲ್, ಆ ಒಂದು ಅಂಶಗಳೆಲ್ಲ ಈ ಸ್ಕ್ಯಾನ್ ಅಲ್ಲಿ ಡಿಟೆಕ್ಟ್ ಆಗುತ್ತೆ. ನಾನು ಮೆಡಿಕಲ್ ಟರ್ಮ್ಸ್ ಇಂದ ಮಾತಾಡ್ತಾ ಇಲ್ಲ, ಇವಾಗೆ ಹೇಳ್ತಾ ಇದ್ದೀನಿ. ನಾನ್ ಮಾತಾಡ್ತಿರೋದು ನಾನೊಬ್ಳು ತಾಯಿಯಾಗಿ ಎಷ್ಟು ವಿಚಾರಗಳು ತಿಳ್ಕೊಂಡಿದ್ದೀನಿ, ಒಂದು ಲೇಮನ್ ಪರ್ಸ್ಪೆಕ್ಟಿವ್ ಅಲ್ಲಿ ಅದ್ ಮಾತಾಡ್ತಾ ಇದ್ದೀನಿ. ಅಂಡ್ ನೆಕ್ಸ್ಟ್ ಸಜೆಷನ್ ಏನ್ ಬರ್ದಿದ್ದಾರೆ ನನ್ಗೆ ಅಂದ್ರೆ NIPT ಅಂತ ಒಂದು ಬರ್ದಿದ್ದಾರೆ. ಅದೇ ಫಸ್ಟ್ ಟೈಮ್ ನಾನು ಕೇಳಿದ್ದು. NIPT ಅನ್ನೋದು ಒಂದು ಟೆಸ್ಟ್. ಸೊ ಈ NT ಸ್ಕ್ಯಾನ್ ಅಲ್ಲಿ ಏನಾದ್ರೂ ನಿಮ್ಗೆ ಸಂಶಯ ಬಂತು ಅಂದ್ರೆ NIPT ಸ್ಕ್ಯಾನ್ ಅನ್ನ ಮಾಡಿಸ್ಬೇಕಾಗತ್ತೆ. 16 ವೀಕ್ಸ್ ಅರ್ಲಿ ಟಿಫಾ ಸ್ಕ್ಯಾನ್ ಮಾಡ್ಬೇಕಾಗತ್ತೆ. ಸೊ ಇದು ಕೂಡ ಸೆಕೆಂಡ್ ಟ್ರೈಮಿಸ್ಟರ್ ಅಲ್ಲಿ ಮಾಡುವಂತ ಸ್ಕ್ಯಾನ್. ಟಿಫಾ ಸ್ಕ್ಯಾನ್ ಕೂಡ ಮಾಡಬೇಕು. ಅಂಡ್ ಆಮ್ನಿಯೋಸೆಂಟಿಸಿಸ್ ಇಫ್ ರಿಕ್ವೈರ್ಡ್, ಇದು ಕೂಡ NIPT ಟೆಸ್ಟ್ ಸ್ಕ್ಯಾನ್ ಅಲ್ಲೂ ಕೂಡ ನಮ್ಗೆ ಏನೋ ಡೌಟ್ ಬಂತು, ಏನೋ ರೆಡ್ ಮಾರ್ಕ್ ಬಂತು ಅಂದ್ರೆ ನಾವು ಆಮ್ನಿಯೋಸೆಂಟಿಸಿಸ್ ಅನ್ನೋ ಒಂದು ಸ್ಕ್ಯಾನ್ ಅನ್ನ ಮಾಡಿಸ್ಕೋಬೇಕಾಗತ್ತೆ ಅಂತ ನಂಗೆ ಸಜೆಷನ್ ಅಲ್ಲಿ ಬರೆದ್ರು. ಇಮಿಡಿಯೇಟ್ ನಾನು ನಮ್ಮ ಡಾಕ್ಟರ್ಗೆ ವಾಟ್ಸ್ಆಪ್ ಮಾಡಿದೆ. ನಾನು ಏನು ವಾಟ್ಸ್ಆಪ್ ಮಾಡಿದ್ದೀನಿ ಅಂದ್ರೆ, ಐ ಹ್ಯಾವ್ ದಟ್, ನನ್ಗಿನ್ನೂ ಆ ಮೆಸೇಜಸ್ ಇದೆ ನನಗೆ. ಡಾಕ್ಟರ್, ರೆಡ್ ಮಾರ್ಕ್ ಬಂದ್ಬಿಟ್ಟಿದೆ NT ಸ್ಕ್ಯಾನ್ ಅಲ್ಲಿ, ಥಿಕಂಡ್ ನ್ಯೂಕ್ಲಿಯರ್ ಟ್ರಾನ್ಸ್ಕ್ಲೂಸೆನ್ಸಿ ಜಾಸ್ತಿ ಅಂತ ಬಂದಿದೆ. ಕ್ಯಾನ್ ಐ ಕಂಟಿನ್ಯೂ ದ ಪ್ರೆಗ್ನೆನ್ಸಿ ಆರ್ ನಾಟ್? ದಿಸ್ ವಾಸ್ ಮೈ ಕ್ವಶನ್. ನಮಗೆ ಕಾಲೆಲ್ಲ ನಡಕ್ತಾ ಇತ್ತು. ಸೊ ಡಾಕ್ಟರ್ ರೆಸ್ಪಾಂಡೆಡ್, ಅಫ್ ಕೋರ್ಸ್ ವಿ ಹ್ಯಾವ್ ಟು ಕಂಟಿನ್ಯೂ ಪ್ರೀತಿ, ಯು ಕಮ್ ಅಂಡ್ ಮೀಟ್ ಮೀ ಅಂತ ನನಗೆ ಮೆಸೇಜ್ ಮಾಡಿದ್ರು. ಸೊ ನೆಕ್ಸ್ಟ್ ಏನಾಯ್ತು ಹೇಳ್ತೀನಿ. ಅದಕ್ಕೆ ಮುಂಚೆ ನಾನು ಈ ಒಂದು ಸ್ಕ್ಯಾನ್ ಅಲ್ಲಿ ಏನೇನ್ ಕಾಣತ್ತೆ, ಕ್ರೌನ್ ರಮ್ಪ್ ಲೆಂತ್ CRL ಹೇಳಿದೀನಿ ನಿಮ್ಗೆ, ನ್ಯೂಕ್ಲಿಯರ್ ಟ್ರಾನ್ಸ್ಕ್ಲೂಸೆನ್ಸಿ, ಆಮೇಲೆ
ರಿಸ್ಕ್ ಫಾರ್ ಟ್ರೈಸೋಮಿ 21 ಅನ್ನೋದೊಂದು ಬರ್ದಿದ್ದಾರೆ. ರಿಸ್ಕ್ ಆಫ್ ಟ್ರೈಸೋಮಿ 21 ಅನ್ನೋದು ಅದೊಂದು ಕ್ರೋಮೋಸೋಮು. ಇವಾಗ ನನ್ಗೆ ಎಷ್ಟು ರಿಸ್ಕ್ ಬರ್ದಿದ್ದಾರೆ ಅಂದ್ರೆ T21 ಅನ್ನೋ ಒಂದು ಕ್ರೋಮೋಸೋಮ್ ರಿಸ್ಕ್ 1:120. ಈಗ 120 ಮಕ್ಕಳು ಹುಟ್ಟಿದ್ರೆ ಅದ್ರಲ್ಲಿ ಒಂದು ಮಗುಗೆ ಇರಬಹುದು ಸಾಧ್ಯತೆ. ಆ ಥರದ ಒಂದು ಕಂಡೀಷನ್ ಮೆನ್ಷನ್ ಮಾಡಿದ್ದಾರೆ ಅವರು ನನಗೆ ಸ್ಕ್ಯಾನ್ ಅಲ್ಲಿ. ಆಯ್ತಾ, ಮಾಡಿದ್ರು. ಇವಾಗ ಅದೆಲ್ಲ ಕ್ಲಿಯರ್ ಆಗಿದೆ, ಯಾಕಂದ್ರೆ ನಾನು ಇದು ಮಾತಾಡ್ತಾ ಇರೋದು ಜಾನ್ವರಿ ವಿಷಯ, ಹಾಗಾಗಿ ಆಯ್ತಾ. ಇದನ್ನೆಲ್ಲ ಬರ್ದಿದ್ರು ನನ್ನ ಸ್ಕ್ಯಾನ್ ಅಲ್ಲಿ. ಅಂಡ್ ಎಸ್, ಈ ತರ ಕಾಣುತ್ತೆ ನೋಡಿ. ಇಲ್ಲೂ ಕೂಡ ಈ ರೀಡಿಂಗ್ಸ್ ಅಲ್ಲೂ ಕೂಡ ಒಂದು ರೆಡ್ ಮಾರ್ಕ್ ಮಾಡಿದ್ದಾರೆ, ಸೆಕೆಂಡ್ ಎಂಟಿ. ಸೊ ನಿಮ್ಗೆ ಈ ರಿಪೋರ್ಟ್ ಎಲ್ಲ ಓದೋದಕ್ಕೆ ಗೊತ್ತಾಗ್ಬೇಕು. ಹಂಗಾಗಿನೇ ನೀವು ಇದನ್ನೆಲ್ಲ ತಿಳ್ಕೊಂಡು, ನಿಮ್ಮ ಸ್ಕ್ಯಾನ್ ಬಗ್ಗೆ ತಿಳ್ಕೊಂಡು, ರಿಪೋರ್ಟ್ ಅಲ್ಲಿ ಮೇನ್ ಆಗಿ ನಾನು ಏನ್ ನೋಡ್ಬೇಕು ಅನ್ನೋದು ತಿಳ್ಕೊಂಡು ಆ ಸ್ಕ್ಯಾನ್ಗಳಿಗೆ ಹೋದ್ರೆ ತುಂಬಾ ಅನುಕೂಲ ಇರುತ್ತೆ, ಯಾವುದೇ ಕನ್ಫ್ಯೂಷನ್ಸ್ ಇರಲ್ಲ. ಓಕೆನಾ? ಇಷ್ಟು ನಂದು NT ಸ್ಕ್ಯಾನ್ ಬಗ್ಗೆ ನಾನು ನಿಮಗೆ ಹೇಳಬೇಕಾಗಿದ್ದು. ನೆಕ್ಸ್ಟ್, ಆಮೇಲೆ ಕೂಮ್ಸ್ ಟೆಸ್ಟ್ ನೆಗೆಟಿವ್ ಬಂತು, ನೆಗೆಟಿವ್ ಬರ್ಬೇಕದು. ಇಷ್ಟು NT ಸ್ಕ್ಯಾನ್ ಆಯ್ತಾ. ಇದಾದ್ಮೇಲೆ ನಾನು ನೆಕ್ಸ್ಟ್ ಡೇ ಹೋಗಿ, ನೆಕ್ಸ್ಟ್ ಡೇ ಅಲ್ಲ, ಐ ಥಿಂಕ್ ಅದಾಗಿ ಒಂದು 2 days 3 days ಆದ್ಮೇಲೆ ನನಗೆ ಡಾಕ್ಟರ್ ಅಪಾಯಿಂಟ್ಮೆಂಟ್ ಸಿಕ್ತು. ಸೊ ಇಲ್ಲಿ ರಾಷ್ಟ್ರೋತ್ಥಾನ, ನಮ್ಮ ಗೈನಕಾಲಜಿಸ್ಟ್. ರಿಪೋರ್ಟ್ ತಗೊಂಡು ಹೋದೆ. ಆ 2-3 ದಿನ ಇದೆಯಲ್ಲ, ನಾನು ಡಾಕ್ಟರ್ ಮೀಟ್ ಮಾಡಕ್ಕೆ 2-3 ದಿನ ಇದೆಯಲ್ಲ, ಅವಾಗ ಬರ್ರಿ ಇಡೀ ನೈಟ್ ಯೂಟ್ಯೂಬ್ ನೋಡು, ಇನ್ಸ್ಟಾಗ್ರಾಮ್ ನೋಡು, NT ಬಗ್ಗೆ ತಿಳ್ಕೊ. ಅಂಡ್ ಯಾರು ಮದರ್ಸ್ ಶೇರ್ ಮಾಡಿದ್ದಾರೆ ಅವ್ರ ಸ್ಟೋರಿನ ಈ NT ಬಗ್ಗೆ, ಅದನ್ನ ತಿಳ್ಕೊ. ಬರೀ ಇದೇ ನೋಡಿದೀನಿ, ಹುಚ್ಚಿ ತರ ನೋಡ್ಬಿಟ್ಟಿದೀನಿ ನಾನು. ಅಲ್ಲಿ ತುಂಬಾ ಜನ ಹಾಕಿದ್ರು 3mm ಇಸ್ ಕ್ವೈಟ್ ಕಾಮನ್ ಅಂತ ಹಾಕಿದ್ರು. ಅಂಡ್ ಇನ್ನೊಂದಷ್ಟು ಜನ ಪ್ರೆಗ್ನೆನ್ಸಿಲಿ ಮುಂದಕ್ಕೆ ಹೋಗಿರೋರು ಅವರು ಹಾಕಿದ್ರು, ಇದೆಲ್ಲ ಡಿಸಪಿಯರ್ ಆಗತ್ತೆ, ನೋ ನೀಡ್ ಟು ವರಿ ಅಂತಾನು ಹಾಕಿದ್ರು. ಪಾಸಿಟಿವ್ ಆಗು ಫೀಲ್ ಮಾಡ್ತಾ ಇದೀನಿ, ಬಟ್ ಅಟ್ ದ ಸೇಮ್ ಟೈಮ್ ಭಯನೂ ಇದೆ. ಅದಾದ್ಮೇಲೆ ಡಾಕ್ಟರ್ ಮೀಟ್ ಮಾಡಿದಾಗ ಅವ್ರು ನನಗೆ NIPT ಟೆಸ್ಟ್ ಮಾಡೋಣ ಅಂತ ಸಜೆಸ್ಟ್ ಮಾಡಿದ್ರು. NIPT ಟೆಸ್ಟ್ ಅಂದ್ರೆ ಅದು NT ಸ್ಕ್ಯಾನ್ ಅಲ್ಲಿ ನಿಮ್ಗೆ ಏನಾದ್ರು ಸಂಶಯ ಬಂತು ಅಂದ್ರೆ NIPT ಸ್ಕ್ಯಾನ್ ನ ಮಾಡಿಸ್ಕೋಬಹುದು. ಸೊ ಡಾಕ್ಟರ್ ನನ್ಗೆ ಫಸ್ಟೇ ಹೇಳಿದ್ರು, ಈ NIPT ಸ್ಕ್ಯಾನ್ ಪ್ರೀತಿ 15 days ಆಗತ್ತೆ ಅಂತ. ಸೊ ಇದೊಂದು ಬ್ಲಡ್ ಟೆಸ್ಟ್ ಸ್ಕ್ಯಾನ್ ಆಗಿರುತ್ತೆ. ಇದರಲ್ಲಿ ನನ್ನ ಬ್ಲಡ್ ನ ತಗೊಳ್ತಾರೆ. ಸೊ ಅದರಲ್ಲಿ ಕ್ರೋಮೋಸೋಮಲ್ ಡಿಫೆಕ್ಟ್ಸ್ ಏನಾದ್ರು ಇದೆಯಾ ಅಂತ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ ಡೌನ್ ಸಿಂಡ್ರೋಮ್ ಇದೆಯಾ, ದಟ್ ಮೀನ್ಸ್ ಟ್ರೈಸೋಮಿ 21 ಆ ಕ್ರೋಮೋಸೋಮ್ ಅಲ್ಲಿ ಏನಾದ್ರು ಫಾಲ್ಟ್ ಇದ್ರೆ ಡೌನ್ ಸಿಂಡ್ರೋಮ್ ಆಗುತ್ತೆ. ಅಂಡ್ ಟ್ರೈಸೋಮಿ 18 ಕ್ರೋಮೋಸೋಮ್ ಅಲ್ಲಿ ಏನಾದ್ರು ಫಾಲ್ಟ್ ಇದ್ರೆ ಎಡ್ವರ್ಡ್ ಸಿಂಡ್ರೋಮ್ ಅನ್ನೋದು ಬರುತ್ತೆ. ಅಂಡ್ ಟ್ರೈಸೋಮಿ 13 ಆ ಒಂದು ಕ್ರೋಮೋಸೋಮ್ ಅಲ್ಲಿ ಏನಾದ್ರು ಡಿಫೆಕ್ಟ್ ಇದ್ರೆ ಪಾಟು ಸಿಂಡ್ರೋಮ್ ಅನ್ನೋದು ಬರುತ್ತೆ. ಸೊ ಇದೆಲ್ಲ ನಮಗೆ NIPT ಸ್ಕ್ಯಾನ್ ಅಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಅವತ್ತೇ ಬ್ಲಡ್ ಟೆಸ್ಟ್ ಕೊಟ್ವಿ. ಅಂಡ್ NIPT ಗೆ ಒಂದು ಫಾರ್ಮ್ ಫಿಲ್ ಮಾಡ್ಬೇಕಾಗತ್ತೆ. ಅಂಡ್ ಅದನ್ನ ಎಲ್ಲಾ ಡಯಾಗ್ನೋಸ್ಟಿಕ್ ಸೆಂಟರ್ ಅಲ್ಲೂ ಮಾಡಲ್ಲ. ಸೊ ರಾಷ್ಟ್ರೋತ್ಥಾನ ಟೈಅಪ್ ಆಗಿರೋದು ಮುಂಬೈನ ಒಂದು ಲ್ಯಾಬ್ ಅಲ್ಲಿ. ಸೊ ನನ್ನ ಬ್ಲಡ್ ಕಲೆಕ್ಟ್ ಮಾಡಿ ನಾನು ಆ ಫಾರ್ಮ್ ಅನ್ನ ಫಿಲ್ ಮಾಡಿ, ನನ್ಗೆ ಅಂದ್ರೆ ಈ ಟೆಸ್ಟ್ ಅಲ್ಲಿ ಮಗುದು ಜೆಂಡರ್ ಕೂಡ ಗೊತ್ತಾಗುತ್ತೆ. ಸೊ ನನ್ ಜೆಂಡರ್ ತಿಳ್ಕೊಡೋ ಇಂಟ್ರೆಸ್ಟ್ ಇಲ್ಲ, ಅವರು ನನಗೆ ಜೆಂಡರ್ ಹೇಳಲ್ಲ ಅನ್ನೋದನ್ನೆಲ್ಲ ನಾವು ಕನ್ಸಲ್ಟ್ ಸೈನ್ ಮಾಡಿ, ನಂದು ಆಧಾರ್ ಕಾರ್ಡು, ನನ್ನ ಮೆಡಿಕಲ್ ಹಿಸ್ಟ್ರಿ, ಯಾಕಂದ್ರೆ ನಾವ್ ಇಲ್ಲಿ ಫೈಲ್ ಕಳ್ಸಲ್ವಲ್ಲ ಅಲ್ಲಿಗೆ ಮುಂಬೈ ಲ್ಯಾಬ್ಗೆ, ಹಂಗಾಗಿ ನಾವ್ ಇಲ್ಲೇ ಎಲ್ಲ ಫಾರ್ಮಲಿ ನನ್ನ ಡೀಟೇಲ್ಸ್ ಎಲ್ಲ ಬರೆದು ಅದನ್ನ ಡಾಕ್ಟರ್ ಆಕ್ಚುಲಿ ಮಾಡ್ಕೊಡ್ತಾರೆ. ನನ್ನ ಫೈಲ್ ನೋಡ್ಕೊಂಡು ಡಾಕ್ಟರ್ ಅಥವಾ ನರ್ಸು ಆ ಫಾರ್ಮ್ ನ ಫಿಲ್ ಮಾಡಕ್ಕೆ ನಂಗೆ ಹೆಲ್ಪ್ ಮಾಡಿದ್ರು. ಸೊ ಆ ಫಾರ್ಮ್ ಫಿಲ್ ಮಾಡಿ, ಅಂಡ್ ಇದು ತುಂಬಾ ಎಕ್ಸ್ಪೆನ್ಸಿವ್ ಟೆಸ್ಟ್. ಐ ಥಿಂಕ್ ಐ ಪೇಯ್ಡ್ 10,000ನೋ 12,000ನೋ ಪೇ ಮಾಡಿದ್ದು ಈ ಟೆಸ್ಟ್ಗೆ, NIPT ಟೆಸ್ಟ್ಗೆ. ಸೊ ಕಟ್ಟಿ ಫಾರ್ಮ್ ಫಿಲ್ ಮಾಡಿ ನನ್ನ ಬ್ಲಡ್ ನ ಅವರು ಕಳ್ಸ್ಕೊಡ್ತೀವಿ ಅಂತ ಹೇಳಿ ಲ್ಯಾಬ್ ಅವರು, ರಾಷ್ಟ್ರೋತ್ಥಾನ ಲ್ಯಾಬ್ ಅವರು ನನ್ನ ಮನೆಗೆ ಕಳ್ಸಿದ್ರು. 15 days ಕಾಯ್ಬೇಕು ಇವಾಗ ನಾನು. ಅಂದ್ರೆ 10 to 15 days ಅಂದಿದ್ರು. 9ನೇ ದಿನ ಆಯ್ತು. 10ನೇ ದಿನಕ್ಕೆ ನಾನು ಕಾಲ್ ಮಾಡಿದೆ ಆಲ್ರೆಡಿ ರಾಷ್ಟ್ರೋತ್ಥಾನ ಲ್ಯಾಬ್ಗೆ, ನಂದು ಈ ತರ ರೇಖಾ ಪ್ರೀತಿ ಅಂತ ಪೇಷಂಟ್ NIPT ರಿಸಲ್ಟ್ ಬಂದಿದ್ಯಾ ಅಂತ. ಇಲ್ಲ ಅಂತಂದ್ರು. 11th ಡೇ ಮಾಡಿದೆ, ಮತ್ತೆ 13th ಡೇ ಮಾಡಿದೆ. ಅವರಿಗೆ ಇರಿಟೇಟ್ ಆಗಿ, ಮೇಡಮ್ ನಿಮ್ದು ರಿಸಲ್ಟ್ ಬಂದಾಗ ನಾವೇ ವಾಟ್ಸ್ಆಪ್ ಮಾಡ್ತೀವಿ, ನೀವು ದಯವಿಟ್ಟು ಟೆನ್ಷನ್ ಮಾಡ್ಕೋಬೇಡಿ ಅಂತ ಹೇಳಿದ್ರು. ಐ ಥಿಂಕ್ ಅರೌಂಡ್ 14th ಡೇ ನನಗೆ ಮೆಸೇಜ್ ಬಂತು. ಏನಂತ ಮೆಸೇಜ್ ಬಂತು ಗೊತ್ತಾ? ಅದೂನು ನನ್ನ ಹಾರ್ಟ್ ಬ್ರೇಕ್ ಮಾಡ್ತು, ಹೇಳ್ತೀನಿ ರೀ. ನಂದು NT ಸ್ಕ್ಯಾನ್ ಆಗಿದ್ದು ಜನವರಿ 3ನೇ ತಾರೀಕು, ನನ್ನ ಬ್ಲಡ್ ಸ್ಯಾಂಪಲ್ ಕಲೆಕ್ಟ್ ಮಾಡಿದ್ದು ಜನವರಿ 5ನೇ ತಾರೀಕು, ಅಂಡ್ ಅವ್ರಿಗೆ ರಿಸೀವ್ ಮಾಡಿದ್ದು ಮುಂಬೈ ಲ್ಯಾಬು 8ನೇ ತಾರೀಕು. ಬಟ್ ನನ್ನ ರಿಪೋರ್ಟ್ ಅವ್ರು ಕಳ್ಸಿದ್ದು 20ನೇ ತಾರೀಕು. ಇಷ್ಟು ದಿನಗಳಾಗೇ ಹೋಯ್ತು. ಆಯ್ತಾ, ಕೊನೆಗೆ ಸರಿ ಹೋಗ್ಲಿ ರಿಪೋರ್ಟ್ ಆದ್ರೂ ಬಂದಿರುತ್ತೆ ಅನ್ಕೊಂಡ್ರೆ, ಟು ಕಂಪ್ಲೀಟ್ ದಿಸ್ ಅನಾಲಿಸಿಸ್ ಆ ರೀಡ್ರಾನ್ ಸ್ಯಾಂಪಲ್ ಈಸ್ ರಿಕ್ವೆಸ್ಟೆಡ್ ಇಮಿಡಿಯೇಟ್ಲಿ ಅಂತ ಬಂದಿದೆ. ಅಂದ್ರೆ ಅವ್ರು ತಗೊಂಡಿದ್ ಸ್ಯಾಂಪಲ್ ಸಾಕಾಗಿಲ್ಲ, ಅಂದ್ರೆ ಅದ್ರೊಳಗಡೆ ಫೀಟಸ್ ಬ್ಲಡ್ ಮಿಕ್ಸ್ ಆಗಿರೋದು ಅಥವಾ ಅದ್ರದ್ದು DNA ಕಾಣಿಸ್ತಾ ಇರೋದು ತುಂಬಾ ಕಡಿಮೆ ಇದೆ ಅಂತ ಬಂದಿತ್ತು. ಅಂದ್ರೆ ನಾನು ಮತ್ತೆ ಬ್ಲಡ್ ಟೆಸ್ಟ್ ಮಾಡಿಸಿ
ಮತ್ತೆ ಅಲ್ಲಿ ಕಳಿಸಿ ಮತ್ತೆ 15-20 ದಿನ ವೇಟ್ ಮಾಡಿದ್ಮೇಲೆ ನನಗೆ NIPT ರಿಪೋರ್ಟ್ ಬರುತ್ತೆ ಅಂತ. ಅಷ್ಟೊತ್ತಿಗೆ ನನಗೆ ಎಷ್ಟು ತಿಂಗಳಾಗಿರೋದು ಆಲ್ರೆಡಿ ಅಲ್ವಾ. ನನಗೆ ಈ ಟೆನ್ಷನ್ ಕಾಡಕ್ ಸ್ಟಾರ್ಟ್ ಆಯ್ತು. ಇಮಿಡಿಯೇಟ್ ಡಾಕ್ಟರ್ಗೂ ಮೆಸೇಜ್ ಮಾಡಿದೆ. ಡಾಕ್ಟರ್ ನಿಮಗೆ ಈ ತರ ಸ್ಯಾಂಪಲ್ ರೀಡ್ರಾನ್ ಮಾಡ್ಬೇಕಂತ ಮೆಸೇಜ್ ಮಾಡಿದ್ದಾರೆ. 20 ದಿನ ಆದ್ಮೇಲೆ ಅವ್ರಿಗೆ ಗೊತ್ತಾಯ್ತಾ, 8ನೇ ತಾರೀಕೆ ರಿಸೀವ್ ಮಾಡಿದ್ದಾರೆ ಲ್ಯಾಬ್ ಅವರು. ಅದನ್ನ ಅವರು ನನಗೆ ಮತ್ತೆ ಸ್ಯಾಂಪಲ್ ಬೇಕು ಅಂತ ಹೇಳಕ್ಕೆ 20ನೇ ತಾರೀಕು ತನಕ ಬೇಕಾಯ್ತಾ. ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡ್ತು ನನಗೆ. ಆಲ್ರೆಡಿ ನನಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾ ಇದೆ. ನನಗೆ ಊಟ ಸೇರ್ತಾ ಇಲ್ಲ, ನಿದ್ದೆ ಬರ್ತಾ ಇಲ್ಲ ನನಗೆ. ಅದರಲ್ಲಿ ನಮ್ಮನೇನಲ್ಲಿ ನಮ್ಮ ಫ್ಯಾಮಿಲಿ ಮೆಂಬರ್ಗೆ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿ ಅಲ್ಲೂ ಓಡಾಡ್ತಾ ಇದ್ದೀನಿ. ನನಗೆ ನಾನಾಗೇ ಇರ್ಲಿಲ್ಲ, ಆ ಥರ ಆಗೋಗಿತ್ತು. ಆಮೇಲೆ ಸೆಕೆಂಡ್ ಸರಿ ಆಯ್ತು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ನಾನು ಮತ್ತೆ ಕಳಿಸ್ದೆ ಬ್ಲಡ್ ಸ್ಯಾಂಪಲ್. ಅವತ್ತು ನೆಕ್ಸ್ಟ್ ಡೇನ 21ನೇ ತಾರೀಕೆ ಕಳಿಸ್ದೆ. ಆಮೇಲೆ 4ನೇ ತಾರೀಕು ನನಗೆ ರಿಪೋರ್ಟ್ ಬಂತು ವಾಟ್ಸಪ್ಪಲ್ಲಿ. 21ನೇ ತಾರೀಕು ಕಳಿಸಿದಕ್ಕೆ ಮತ್ತೆ ಫೆಬ್ರವರಿ 4ನೇ ತಾರೀಕು ಬಂತಪ್ಪ. ಆವಾಗ ನನಗೆ ಏನು ಬಂತು ಅಂತ ಹೇಳ್ತೀನಿ ಒಂದು ನಿಮಿಷ. ಎಲ್ಲದಕ್ಕೂ ರೆಡಿ ಇರಬೇಕು, ಎಲ್ಲ ಥರನೂ ರಿಸೀವ್ ಮಾಡಕ್ಕೆ ರೆಡಿ ಇರಬೇಕು. ತುಂಬ ಸ್ಟ್ರಾಂಗ್ ಮಾಡಿಬಿಡತ್ತೆ ನಮ್ಮನ್ನು. ಲೈಲಾಕ್ ಇನ್ಸೈಟ್ಸ್ ಅಂತ ಅದ್ರ ಹೆಸರು. ಫಸ್ಟ್ ಅವ್ರು ಕೊಟ್ಬಿಟ್ಟಿದ್ದಾರೆ ಹೆಂಗೆ ನೀವು NIPT ರಿಪೋರ್ಟ್ನ ಓದೋದು. ಅದು ನಾನು ಎಲ್ಲ ಈ ರಿಪೋರ್ಟ್ ಬರಕ್ ಮುಂಚೆ ಎಲ್ಲ ಓದಿ ತಿಳ್ಕೊಂಡ್ಬಿಟ್ಟಿದ್ದೀನಿ ಗೂಗಲಲ್ಲೇ. ನಾನು ChatGPTಲಿ ಹಾಕಿ ನನ್ನ ರಿಪೋರ್ಟಲ್ಲಿ ನಾನು ರೆಡ್ ಮಾರ್ಕ್ ನೋಡಬಾರ್ದು, ನನ್ನ ರಿಪೋರ್ಟಲ್ಲಿ ಲೋ ರಿಸ್ಕ್ ಅನ್ನೋದನ್ನ ನೋಡ್ಬೇಕು, ನಾನು ಹೈ ರಿಸ್ಕ್ ಅಂತ ಇರಬಾರ್ದು. ಇಷ್ಟೇ ಆ ರಿಪೋರ್ಟಲ್ಲಿ ನಮಗೆ ಗೊತ್ತಾಗೋದು. ಇದೇನು 100% ಯಾವ ಸ್ಕ್ಯಾನ್ ಆಗಲಿ, ಯಾವ ಬ್ಲಡ್ ಟೆಸ್ಟ್ ಆಗಲಿ 100% ನಮಗೆ ಕನ್ಫರ್ಮ್ ಆಗಿ ಯಾವುದು ಹೇಳಲ್ಲ. ಬಟ್ ನಮಗೆ ಒಂದು ಕಾನ್ಫಿಡೆನ್ಸ್ ಕೊಡತ್ತೆ, ಸ್ವಲ್ಪ ಮಟ್ಟಿಗೆ ಕರೆಕ್ಟ್ ಇರುತ್ತೆ ಅನ್ನೋದ್ರ ಬಗ್ಗೆ ಅಷ್ಟೇನೆ ಅದು ಟೆಸ್ಟ್ಗಳೆಲ್ಲ ಮಾಡೋದು ನಾವು ಎಲ್ಲನೂ ಅಷ್ಟೇ. ಸೊ ಈ ರಿಪೋರ್ಟಲ್ಲಿ ನಾನು ನೋಡ್ಬೇಕಾಗಿದ್ದು ಲೋ ರಿಸ್ಕ್, ನಾಟ್ ಹೈ ರಿಸ್ಕ್, ಆ್ಯಂಡ್ ಎಲ್ಲಾನು ಗ್ರೀನಲ್ಲಿ ಇರಬೇಕು, ಯಾವುದು ರೆಡ್ಡಲ್ಲಿ ಇರಬಾರ್ದು. ಇಷ್ಟೇ ನನಗೆ ಬೇಕಾಗಿದ್ದು. ಸೊ ನನ್ನ ರಿಪೋರ್ಟ್ ಬಂದ ತಕ್ಷಣ ಫಸ್ಟ್ ನಾನು ನೋಡಿದ್ದು ಏನಾದರೂ ರೆಡ್ಡಲ್ಲಿ ಇದೆಯಾ, ಯಾವುದಾದ್ರೂ ರೆಡ್ ಮಾರ್ಕಲ್ಲಿ ಇದೆಯಾ ಅಂತ ನೋಡಿದೆ. ಯಾವುದು ರೆಡ್ ಮಾರ್ಕಲ್ಲಿ ಇರಲಿಲ್ಲ. ಒಂದು ಉಸಿರು ತಗೊಂಡೆ, ಅಪ್ಪ ದೇವ್ರೇ ಸಾಕು, ಥ್ಯಾಂಕ್ ಯು ಸೋ ಮಚ್ ಅಂತ. ಆಮೇಲೆ ಎಲ್ಲದು ಕೂಡ ಲೋ ರಿಸ್ಕ್ ಅಂತ ಬಂದಿತ್ತು. ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಯಾವತ್ತು ಬಂದಿರೋದು ಗೊತ್ತಾಯಿತು? 4ನೇ ತಾರೀಕು ಬಂದಿರೋದು. ಅಷ್ಟೊತ್ತಿಗೆ ನನಗೆ 15 ವಾರ ಆಗೋಗಿದೆ. ನನ್ನ ಪ್ರೆಗ್ನೆನ್ಸಿಗೆ 15 ವೀಕ್ಸ್ ಆಗೋಯ್ತು. 12ನೇ ವಾರದಲ್ಲಿ ನನಗೆ ಡಿಟೆಕ್ಟ್ ಆಗಿದ್ದು 13, 14, 15, 15 + 1 ಡೇ. ಆಲ್ಮೋಸ್ಟ್ ನಾನು 20-25 ದಿನ ಕಾದಿದ್ದೀನಿ. ಇನ್ನೂ ಜಾಸ್ತಿ ಅಂದ್ಕೊಳ್ಳಿ ಇದಕ್ಕೆ, ಈ ರಿಸಲ್ಟ್ ಬರೋಕ್ಕೆ. ಲೋ ರಿಸ್ಕ್ ಅಂದರು. ಸೊ ಹಾಗಾಗಿ ನಾನು ನನ್ನ ಪ್ರೆಗ್ನೆನ್ಸಿನ ಯಾವುದೇ ಟೆನ್ಷನ್ ಇಲ್ಲದೆ ನಾನು ಕಂಟಿನ್ಯೂ ಮಾಡ್ಬೋದು ಅಂತ ನನಗೆ ಕನ್ಫರ್ಮ್ ಆಯಿತು. ಆಮೇಲೆ ನಮ್ಮ ಡಾಕ್ಟ್ರಿಗೆ ನಾನು ಹೇಳಿದೆ ಈ ಥರ ಅಂತ. ಸರಿ, ವೆರಿ ಗುಡ್ ಅಂತ ಹೇಳಿದ್ರು. ಇವಾಗ ಟೆನ್ಷನ್ ಮಾಡ್ಕೋಬೇಡಿ, ಆರಾಮಾಗಿ ಇರಿ ಅಂತ ಹೇಳಿದ್ರು. ಇದಿಷ್ಟು ನನ್ನ NT ಮತ್ತು NIPT ಸ್ಕ್ಯಾನ್ ಸ್ಟೋರಿ. ಸೊ ಯಾರು ಗಾಬರಿ ಆಗಬೇಡಿ. ನಿಮಗೂ ಈ ಥರ ಸಿಚುವೇಶನ್ ಬಂದರೆ, ಆಕ್ಚುಲಿ ಅಕಸ್ಮಾತ್ ಏನಾದರೂ NT ಮೆಷರ್ಮೆಂಟ್ ಜಾಸ್ತಿ ಇತ್ತು ಅಂದರೆ ಇಮ್ಮಿಡಿಯೇಟ್ ಡಯಾಗ್ನೋಸ್ಟಿಕ್ ಡಾಕ್ಟ್ರೇ ಹೇಳ್ಬಿಡ್ತಾರೆ ನಮಗೆ, ಯು ಕೆನಾಟ್ ಕಂಟಿನ್ಯೂ ಪ್ರೆಗ್ನೆನ್ಸಿ ಅಂತ. ಇಲ್ಲ ಅಂದರೆ ಅವ್ರಿಗೆ ಏನಾದರೂ ಡೌಟ್ ಇದೆ ಅದ್ರ ಬಗ್ಗೆ ಅಂತಂದರೆ ನೆಕ್ಸ್ಟ್ NIPT ಸ್ಕ್ಯಾನ್ ಮಾಡಿಸ್ಕೊಳ್ಳಿ. ನಿಮಗೆ NIPT ಸ್ಕ್ಯಾನಲ್ಲೂ ಹೈ ರಿಸ್ಕ್ ಅಂತ ಬಂತು ಅಂದರೆ ಅವಾಗ ಆಮ್ನಿಯೋಸೆಂಟಿಸಿಸ್, ಕರೆಕ್ಟಾ? ಆಮ್ನಿಯೋಸೆಂಟಿಸಿಸ್ ಅನ್ನೋದು ಇನ್ನೊಂದು ಬ್ಲಡ್ ಟೆಸ್ಟ್. ಅದು ಬ್ಲಡ್ ಟೆಸ್ಟ್ ಅದೇನು ಮಾಡ್ತಾರಂದ್ರೆ ನಮ್ಮ ವೂಂಬಿಗೆನೆ ಇಂಜೆಕ್ಷನ್ ನಮ್ಮ ಗರ್ಭಕ್ಕೆ ಇಂಜೆಕ್ಷನ್ ಚುಚ್ಚಿ ಮಗುದು ರಕ್ತ ಬರೋ ಥರ, ಮಗುದು ಮತ್ತೆ ನಂದು ರಕ್ತ ಇಬ್ರದು ತಗೊಂಡು ಮೋಸ್ಟ್ಲಿ ಅದರಲ್ಲಿರೋ DNA ಡೈರೆಕ್ಟ್ ಆಗಿ ಚೆಕ್ ಮಾಡೋದು, ಆ ಥರದ್ದು ಈ ಸ್ಕ್ಯಾನು. ಅದು ಇನ್ನೂ ಎಕ್ಸ್ಪೆನ್ಸಿವ್ ಆ್ಯಂಡ್ ಅದು ಇನ್ನೂ ಆಕ್ಯುರೇಟ್ ಅಂತ ಹೇಳ್ತಾರೆ. ಬಟ್ ಅದನ್ನ ಮಾಡಿಸೋ ಅವಶ್ಯಕತೆ ನನಗೆ ಬರಲಿಲ್ಲ, ಬಿಕಾಸ್ NIPT-ನಲ್ಲೇ ನನಗೆ ಎಲ್ಲ ಲೋ ರಿಸ್ಕ್ ಅಂತ ಬಂತು. ಸೊ ತುಂಬ ಖುಷಿ ಆಯಿತು ನನಗೆ. ಆ್ಯಂಡ್ ಅದಾದಮೇಲೆ ನನಗೆ 13 ವೀಕ್ಸ್, ಇವಾಗ ಆಲ್ರೆಡಿ ನನಗೆ ಅವಾಗ NIPT ಮಾಡಿಸಿದಾಗ ಆಲ್ರೆಡಿ ನಾನು 15 ವೀಕ್ಸಲ್ಲಿದ್ದೆ. ನೆಕ್ಸ್ಟ್ ಯಾವ ಸ್ಕ್ಯಾನ್ ಇರುತ್ತೆ ಅಂದರೆ ಅನಾಮಲಿ ಸ್ಕ್ಯಾನ್ ಇರುತ್ತೆ. ಸೊ ಆ ಸ್ಕ್ಯಾನ್ನಿಂದ ನಾನು ವ್ಲಾಗಿಂಗ್ ಮಾಡೋಕ್ಕೆ ಶುರು ಮಾಡಿದೆ. ಸೊ ಅದನ್ನು ಮುಂದಿನ ಎಪಿಸೋಡ್ಸಲ್ಲಿ ನಾನು ಖಂಡಿತ ಹಂಚ್ಕೊಳ್ತೀನಿ. ಸೊ ನೋಡಿದ್ರ ನನಗೆ 15 ವಾರದ ತನಕ ನಾನು ನನ್ನ ಪ್ರೆಗ್ನೆನ್ಸಿ ಎಷ್ಟು ಕಾಪಾಡ್ಕೋಬೇಕಾಯ್ತು ಆ್ಯಂಡ್ ಎಷ್ಟು ಟೆನ್ಷನಲ್ಲಿದ್ದೆ ಆ್ಯಂಡ್ ಎಷ್ಟು ಗಾಬರಿಯಲ್ಲಿದ್ದೆ ಅನ್ನೋದು. ಇದು ಬಹುಶಃ ಎಲ್ಲ ತಾಯಂದಿರು ಇದನ್ನ ಫೇಸ್ ಮಾಡ್ತಾರೆ ಒಂದಲ್ಲ ಒಂಥರ. ನನಗೆ ಈ ಥರ ಟೆನ್ಷನ್ ಆಯಿತು, ಅವ್ರಿಗೆ ಬೇರೆ ಥರ ಟೆನ್ಷನ್ ಇರುತ್ತೆ ಅಂದ್ಕೊಳ್ಳಿ. ಇದ್ರ ಮಧ್ಯದಲ್ಲಿ ನನ್ನ ಇಮಿಡಿಯೇಟ್ ಫ್ಯಾಮಿಲಿ ಮೆಂಬರ್ ಎವ್ರಿ ಮಂತ್ ಅಡ್ಮಿಟ್ ಆಗಬೇಕಾಗಿತ್ತು.
ನಾನು ಹೋಗಿ ಅವ್ರ ಜೊತೆಗೆ ನೈಟ್ ಇರ್ತಾ ಇದ್ದೆ, ಸರಿಯಾಗಿ ಊಟ ಇರ್ತಾ ಇರ್ಲಿಲ್ಲ, ಸರಿಯಾಗಿ ನಿದ್ದೆ ಮಾಡಕ್ ಆಗ್ತಾ ಇರ್ಲಿಲ್ಲ ನನಗೆ. ಅವ್ರದ್ದು ಟೆನ್ಷನ್ ಆಗ್ತಾ ಇತ್ತು ನನಗೆ. ಅಂಡ್ ಈ ಮಧ್ಯದಲ್ಲಿ ನಮ್ಮ ನಾಯಿ ಸತ್ತೋಯ್ತು. 13 years ಆಗಿತ್ತು. ಸೊ ವಿ ಹ್ಯಾಡ್ ಟು ಲೆಟ್ ಹರ್ ಗೋ ಅವೇ. ಆ ತರ ಕಂಡೀಷನ್ ಸಿಚುವೇಶನ್ಸ್ ಇತ್ತು, ಯಾರು ನೋಡ್ಕೊಳಕ್ ಆಗ್ತಾ ಇರ್ಲಿಲ್ಲ. 13 ವರ್ಷ ಇದ್ಲು ಡೂಬಿ. ಆಮೇಲೆ ನೆಮ್ಮದಿಯಾಗಿ ಹೋದ್ಲು ಅನ್ಸುತ್ತೆ. ನಮ್ಮನೆ ಹಿಂದೆನೆ ನಾವು ಮಣ್ಣು ಮಾಡಿದ್ವಿ. ಸೊ ಎಷ್ಟು ಟರ್ಬ್ಯುಲೆನ್ಸ್ ಕ್ರಿಯೇಟ್ ಆಗಿತ್ತು ನನಗೆ ಅಂದ್ರೆ, ಮೇನ್ ಆಗಿ ನಾನು ಏನ್ ಬೇಕಾದ್ರೂ ಫೇಸ್ ಮಾಡಕ್ ರೆಡಿ ಇದ್ದೆ. ಬಟ್ ನನ್ನ ರಿಪೋರ್ಟ್ ಸ್ಕ್ಯಾನ್ಗಳಲ್ಲಿ ನನ್ಗೆ ಏನ್ ರಿಸಲ್ಟ್ ಬೇಕು ಆ ರಿಸಲ್ಟ್ ಬಂದ್ರೆ ನನಗೆ ಎಲ್ಲಾನು ಫೇಸ್ ಮಾಡಕ್ ನಾನು ರೆಡಿ ಇದೆ. ಯಾಕಂದ್ರೆ ನನ್ನ ಪ್ರಿಯಾರಿಟಿ ನನ್ನ ಮಗು ಅಷ್ಟೇ ಆಗಿತ್ತು. ಸೊ ಇದಾಗಿತ್ತು ನನ್ನ NT ಮತ್ತೆ NIPT ಸ್ಕ್ಯಾನ್ ಜರ್ನಿ. ಇದನ್ನ ಆಮೇಲೆ ನಾನು ನನ್ನ ಫ್ರೆಂಡ್ಸ್ಗೆ ಅಥವಾ ಪರಿಚಯದವ್ರಿಗೆ ಏನೋ ಒಂದು ಮಾತುಕತೆ ಬಂದಾಗೆಲ್ಲ ಶೇರ್ ಮಾಡುವಾಗ ಅವಾಗ ಹೇಳ್ತಿದ್ರೆ, ಹೇ ನಮಗೂ ಹಿಂಗೆ ಆಗಿತ್ತು, ಹೇ ನಮ್ಗೆ ಹಂಗಾಗಿತ್ತು, ನನಗೆ ಅದಾಗಿತ್ತು ಸಮಸ್ಯೆ, ನಂಗೆ ಇದಾಗಿತ್ತು ಸಮಸ್ಯೆ. ಯಾರು ಓಪನ್ ಆಗಿ ಮಾತಾಡೋದೇ ಇಲ್ವಲ್ಲ. ಅನ್ಲೆಸ್ ನಾನ್ ನನ್ನ ಪ್ರಾಬ್ಲಮ್ ಹೇಳ್ಕೊಂಡಾಗ ಮಾತ್ರನೇ ನೀವು ನಿಮ್ ಪ್ರಾಬ್ಲಮ್ ಹೇಳ್ಕೊಳ್ತಿರಲ್ಲ. ನೀವು ಎಲ್ಲ ಸ್ವಲ್ಪ ಎನ್ಲೈಟನ್ ಮಾಡಿ ಜನಕ್ಕೆ, ಇದು ಸಾಮಾನ್ಯ, ಇದನ್ನೆಲ್ಲ ದಾಟಿನೂ ಮುಂದಕ್ಕೆ ಹೋಗ್ಬೋದು ಪ್ರೆಗ್ನೆನ್ಸಿ ಜರ್ನಿನಲ್ಲಿ ಅಂತ ಹೇಳಿ. ಅದ್ಯಾಕೆ ಹಂಗೆ ಬಚ್ಚಿಟ್ಕೊಳ್ತೀರಾ ನನಗಂತೂ ಗೊತ್ತಿಲ್ಲ. ಇದೇನು ಅವಮಾನ ಪಡುವಂತ ವಿಚಾರಗಳಲ್ಲ. ಇವಾಗ ನಾನು ಇವತ್ತು ಹಂಚ್ಕೊಳ್ತಾ ಇರೋ ಈ ಒಂದು ನನ್ಗೆ ಗೊಂದಲ ಮಾಡಿದಂತ, ನನಗೆ ಟೆನ್ಷನ್ ಮಾಡಿದಂತ ವಿಚಾರ ಇನ್ನೊಬ್ರಿಗೆ ಯಾರಿಗೂ ಟೆನ್ಷನ್ ಮಾಡಲ್ಲ ನಾಳೆ. ಬಹುಶಃ ಅವ್ರು ಅದನ್ನ ಧೈರ್ಯದಿಂದ ಫೇಸ್ ಮಾಡಬಲ್ಲೆ. ಪ್ರೀತಿಗಾಗಿತ್ತಲ್ವಾ, ನನ್ಗೂ ಈಗ ಆಗ್ತಾ ಇದೆ ಅಲ್ವಾ. ಸೊ ಅವ್ರು ಫೇಸ್ ಮಾಡಿ ಮುಂದಕ್ಕೆ ಹೋಗಿದ್ದಾರೆ, ನಾನು ಫೇಸ್ ಮಾಡಿ ಮುಂದಕ್ಕೆ ಹೋಗ್ಬೇಕು ಅನ್ನೋದು ಯಾರಾದ್ರೂ ಒಬ್ರಿಗೆ ಗೊತ್ತಾದ್ರೂ ಐ ಆಮ್ ಮಚ್ ಮೋರ್ ಹ್ಯಾಪಿಯರ್. ಸೊ ಲೆಟ್ ಅಸ್ ಹೆಲ್ಪ್ ಈಚ್ ಅದರ್. ಶೇರ್ ಮಾಡಿ ನಿಮ್ ಪ್ರೆಗ್ನೆನ್ಸಿ ಸ್ಟೋರೀಸು, ಏನೇನ್ ಸಮಸ್ಯೆ ಇದೆ. ಅಟ್ಲೀಸ್ಟ್ ಗೊತ್ತಿರೋರ್ ಸರ್ಕಲ್ಗೆ. ನೀವು ಎಲ್ಲಾರು ಕ್ಯಾಮ್ರಾ ಮುಂದೆ ಬಂದು ಮಾತಾಡಿ ಅಂತ ಹೇಳಕ್ಕಾಗಲ್ಲ. ಅಟ್ಲೀಸ್ಟ್ ಗೊತ್ತಿರೋರಿಗೆ ವಿಚಾರಗಳನ್ನ ಹೇಳ್ಕೊಂಡ್ರೆ ಅನುಕೂಲ ಆಗತ್ತೆ. ಇದು ನಡೆದಾಗ ನಾನು ಯಾರ ಜೊತೆಗೂ ಹೇಳಿಲ್ಲ. ಯಾಕೆ ಅಂದ್ರೆ ನನಗೆ ಗೊತ್ತು ಒಂದ್ ಟೈಮ್ ಬರತ್ತೆ, ನಾನು ಅವಾಗ ಹೇಳ್ತೀನಿ ಎಲ್ಲಾರ್ಗು ಇದ್ರ ಬಗ್ಗೆ. ಅಲ್ಲಿ ತನಕ ನನ್ನ ಫ್ಯಾಮಿಲಿ ಮೆಂಬರ್ಸಿಗೆ ಗೊತ್ತಾದ್ರೆ ಸಾಕು. ಸೊ ಆ ಒಂದು ಟೈಮ್ ಲೈನ್ ನನಗಿತ್ತು. ಬಟ್ ಇವತ್ತು ನಾನು ಕಾನ್ಫಿಡೆಂಟ್ ಆಗಿ ಬಂದು ನಿಮ್ ಮುಂದೆ ಕುತ್ಕೊಂಡು ಮಾತಾಡ್ತಾ ಇದ್ದೀನಿ, ಇದನ್ನೆಲ್ಲ ದಾಟ್ಕೊಂಡು ನಾನು ಬಂದಿದ್ದೀನಿ ಅಂತ. ಸೊ ಎಸ್, ದಟ್ ಇಸ್ ವಾಟ್ ಐ ವಾಂಟೆಡ್ ಟು ಶೇರ್. ನಿಮ್ಗೆ ಏನಾದ್ರು ಹೇಳ್ಬೇಕನ್ಸಿದ್ರೆ ನಂಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಮುಂದಿನ ಬ್ಲಾಗ್ ಅಲ್ಲಿ ನಾನು ಹಾಸ್ಪಿಟಲ್ ಸ್ಕ್ಯಾನ್ ಹೆಂಗಿತ್ತು, ಜರ್ನಿ ಹೆಂಗಿತ್ತು, ಈ ತರ ಚೇರಲ್ಲಿ ಕುತ್ಕೊಂಡು ಮಾತಾಡಲ್ಲ ಆಯ್ತಾ. ಹಾಸ್ಪಿಟಲ್ ಅಲ್ಲಿ ಏನಾಯ್ತು ಅನ್ನೋದು ಪಿಕ್ಚರ್ಸ್ ಎಲ್ಲ ನಿಮ್ಗೆ, ಇಮೇಜಸ್ ಎಲ್ಲ ತೋರಿಸ್ತೀನಿ. ಅಂಡ್ ಅಲ್ಲಿಂದ ನಾನು ಬ್ಲಾಗಿಂಗ್ ಶುರು ಮಾಡಿದ್ದೀನಿ. ನೆಕ್ಸ್ಟ್ ಸ್ಕ್ಯಾನ್ ಏನಿದೆ, ನೆಕ್ಸ್ಟ್ ನನ್ನ ಪ್ರೆಗ್ನೆನ್ಸಿ ಜರ್ನಿನಲ್ಲಿ ನಾನು ಬ್ಲಾಗಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ಆಕ್ಚುಲಿ. ಸೊ ಅದೆಲ್ಲ ತೋರಿಸ್ತೀನಿ. ತುಂಬಾ ಸುಸ್ತಾಗಿದೆ ನನಗೆ ಇವಾಗ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.